ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಟ್ಕಸ್ ಕಿಚನ್. ನಾನು ಕವಿತಾ. ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸ್ ಮತ್ತು ಎಡ್ಮ್ಯಾ. ಇದು 1/2 kg ಚಿಕನ್ ಇದೆ. ನೀಟಾಗಿ ತೊಳೆದು ಒಂದು 10 ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೆ, ಯಾಕಂದರೆ ಸ್ಮೆಲ್ ಇದ್ದರೆ ಹೊರಟೋಗುತ್ತೆ ಅಂತ. ಈಗ ನೀರನ್ನು ಎಲ್ಲ ತೆಗೆದು ಇಟ್ಟಿದ್ದೇನೆ. ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡೋಣ. ಚಿಕನ್ ಮ್ಯಾರಿನೇಟ್ಗೆ ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಕಾಲು ಕಟ್ಟು, 2 ಚಿಕ್ಕ ಟೊಮೆಟೊ, ಹಸಿ ಕೊಬ್ಬರಿ ಕಾಲು ಬಟ್ಟಲು, 1.5 ಇಂಚು ಶುಂಠಿ, 10 ಹಸಿರು ಮೆಣಸಿನಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 1/4 ಇಂಚು ಚಕ್ಕೆ, 3 ಲವಂಗ, 2 ಏಲಕ್ಕಿ ಹಾಗೂ 1 ದಪ್ಪ ಈರುಳ್ಳಿ. ಚಿಕನ್ ಮ್ಯಾರಿನೇಷನ್ಗೆ ಮೊದಲು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮ್ಯಾರಿನೇಷನ್ಗೆ ಮೊಸರು ಹಾಕ್ತಿದ್ದೀನಿ, ಅರ್ಧ ಕಪ್. ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, 1/4 ಸ್ಪೂನ್ ಅರಿಶಿನ, ಪೇಸ್ಟ್ ಮಾಡ್ಕೊಂಡಿರುವ ಸಾಮಗ್ರಿಗಳು, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಮ್ಯಾರಿನೇಷನ್ಗೆ 10 ನಿಮಿಷ ಇಟ್ಬಿಡೋಣ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಪುದೀನ ನಮ್ಮ ಮನೆಯಲ್ಲಿ ಜಾಸ್ತಿ ಬಂದರೆ ತೊಳೆದು ಒಣಗಿಸ್ಬಿಡ್ತೀನಿ. ಸ್ವಲ್ಪ, ಇಲ್ಲಾಂದರೆ ಇದೇ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಗೆ ಪುದೀನ ಸಹ ಹಾಕ್ತಿದ್ದೀನಿ. ರುಬ್ಬಿದ ಮೇಲೆ ಇದು ಹಾಕ್ತೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ಸಾಮಗ್ರಿಗಳಲ್ಲಿ ಶಾಹಿ ಜೀರಾ ತೋರಿಸಿರಲಿಲ್ಲ, ಸ್ವಲ್ಪ ಶಾಹಿ ಜೀರಾ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನು. ಹಾಗೆ 1.5 ಸ್ಪೂನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಡ್ಮ್ಯಾ, ಖಾರ ಪುರಿನೂ ಅಂತಾರೆ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ 22 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ 2 ಇಂಚು, ಬೆಳ್ಳುಳ್ಳಿ 2 ಗಡ್ಡೆ ತೊಗೊಂಡಿದ್ದೀನಿ ಮತ್ತು ಜೀರಿಗೆ 1 ಟೀ ಸ್ಪೂನ್. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 2 to 3 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಪೂರಿಗೆ ಬೇಕಾಗಿರುವುದು ಮೈದಾ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ, 2 ಟೀ ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ, 1/4 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಎಣ್ಣೆ. ಪೂರಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಚಿರೋಟಿ ರವೆ ಇರೋದ್ರಿಂದ ಒಂದು 10 ನಿಮಿಷಕ್ಕೆ ಅದು ಗಟ್ಟಿ ಬರುತ್ತೆ. ಈಗ ನಿಮಗೆ ತೆಳುವಾಗಿ ಕಾಣಿಸ್ತಿರ್ಬೋದು, ಅದು ಗಟ್ಟಿಯಾಗುತ್ತೆ. ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಂಡು
ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ರೆಡಿಯಾಗಿದೆ. ನೀರು ಹಾಕ್ತೀರಾ ರುಬ್ಕೊಂಡಿದ್ದೀನಿ. 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ಟಫಿಂಗ್ಗೆ ಹೂರಣಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಉಪ್ಪು, ರುಬ್ಬಿರುವ ಹಸಿಮೆಣಸಿನ್ಕಾಯಿ ಪೇಸ್ಟ್ 1 ಸ್ಪೂನು, 1 ಸ್ಪೂನ್ ಎಣ್ಣೆ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಪೇಸ್ಟಲ್ಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಪೇಸ್ಟ್ ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಫ್ ಟೀ ಸ್ಪೂನ್ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋವಾಗ ಇದೇ ಹಿಟ್ಟನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು, ಉಪ್ಪು ಖಾರ ಸರಿ ಇದೆಯಾ ಅಂತ. ಸರಿ ಇರುತ್ತೆ, ಕೆಲವರು ಖಾರ ಜಾಸ್ತಿ ತಿಂತಾರೆ, ಉಪ್ಪು ಜಾಸ್ತಿ ತಿಂತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮೆಜರ್ಮೆಂಟ್ ಸರಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊತೀನಿ. ನೋಡಿ, ಇದೊಂದು 5 ರಿಂದ 10 ನಿಮಿಷ ಹಾಗೆ ಬಿಡ್ತೀನಿ, ಸೋಕಾಗಲಿ. ಈಗ ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋಣ. 1 2 3 4 5 6 ಟೀ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಚಿಕನ್ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ. ಫ್ಲೇಮ್ ಮೀಡಿಯಮ್ ಹೈಲಿದೆ. ಒಂದು ಟೀ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ ಹೈ ಮಾಡ್ಕೊಂಡಿದ್ದೀನಿ. ಹೈ ಮಾಡಿಕೊಂಡು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕನಲ್ಲಿರೋ ನೀರನ್ನು ಬಿಟ್ಕೊಂಡಿದೆ. ಅದೇ ನೀರಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಚಾಪ್ಸ್ಗೆ ರುಬ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಫ್ಲೇಮ್ ಹೈಯಲ್ಲೇ ಇದೆ. ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಮೊದಲೇ ಸೇರಿಸ್ಕೊಂಡು
ಮ್ಯಾರಿನೇಟಿಗೆ ಇಟ್ಟಿರ್ತೀನಿ ನಾನು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಿಮ್ ಮಾಡಿಬಿಡ್ತೀನಿ ಫ್ಲೇಮ್ನ. ಸಿಮ್ ಮಾಡಿಕೊಂಡು ಈಗ ನೀಟಾಗಿ ಪೀಸ್ಗಳ ಮೇಲೆ ಈ ಥರ ಪೇಸ್ಟ್ ಬರೋ ಥರ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಬಿಡ್ತೀನಿ. ಈಗ ಚೆಕ್ ಮಾಡೋಣ. ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈ ಸಮಯದಲ್ಲಿ 1 ಬೌಲಷ್ಟು ನೀರನ್ನು ಸೇರಿಸ್ಕೋತೀನಿ. ಸಾಕು ಇಷ್ಟು ನೀರು, ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗ ಇದು ಒಂದು 10ರಿಂದ 15 ನಿಮಿಷ ಬೇಲ್ ಬಿಟ್ಟುಬಿಡೋಣ. ಅಷ್ಟರಲ್ಲಿ ಅದು ಆಗ್ಬಿಟ್ಟಿರುತ್ತೆ. ಫ್ಲೇಮ್ ಸಿಮ್ಮಲ್ಲೇ ಇರೋಣ. ಚೆಕ್ ಮಾಡೋಣ ಬೆಂದಿದ್ದು ಇಲ್ವೋ ಅಂತ. ನೋಡಿ ಫ್ರೆಂಡ್ಸ್, ಬೆಂದಿದೆ. ನಾನು ಹೇಳಿರೋ ಸಮಯದಲ್ಲಿ 10ರಿಂದ 15 ನಿಮಿಷ ಸಾಕು. ಚಾಪ್ಸ್ ರೆಡಿಯಾಗಿದೆ. ಆಮೇಲೆ ಗ್ರೇವಿ ಇಷ್ಟು ಸಾಕು. ಬೇಕಿದ್ರೆ ನಿಮಗೆ ಇನ್ನೂ ತೆಳು ಬೇಕಂದರೆ ಮಾಡ್ಕೊಳ್ಬೋದು. ಬಿಸಿನೀರು ಹಾಕಿ ತಣ್ಣೀರು ಹಾಕಬಾರ್ದು. ಚಿಕನ್ ಚಾಪ್ಸ್ನ ಮಾಡೋದು ಇಷ್ಟೇ, ಇದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಇದು ಆಗಿದೆ, ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎರಡೂ ರೆಡಿಯಾಗಿದೆ. ನೋಡಿದ್ರಲ್ವ, ಆಗಲೇ ತೆಳು ಅನ್ನಿಸ್ತಾ ಇತ್ತು. ಈಗ ಇದು ನೆಂದು ಸರಿಯಾಗಿದೆ. ಇದು ನೋಡಿ ಸರಿಯಾಗಿದೆ. ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ಸರಿಯಾಗಿ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಹಾಗೆ ಇದು ಸಹ ಹಾಗೆ ಮಾಡ್ಕೊಳ್ಬೇಕು. ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈಗ ಸೇಮ್ ಅಷ್ಟೇ ಇದು ಮಾಡ್ಕೊಳ್ಳೋಣ. ಇದು 9 ಉಂಡೆಗಳಾಗಿದೆ. ಇದು 9 ಮಾಡ್ಕೊಳ್ಳೋಣ. ಇವಾಗ ಇದು 9 ಉಂಡೆ, ಇದು 9 ಉಂಡೆಗಳಾಗಿದೆ. ಇವಾಗ ಈ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಎಣ್ಣೆ ಕೈನ ಮಾಡಿಕೊಂಡು ಇದನ್ನು ಇದರಲ್ಲಿ ಸೇರಿಸಿ ಒಬ್ಬಟ್ಟಿಗೆ ಮಾಡ್ಕೋತೀವಲ್ವ, ಹೂರಣ ಸೇರಿಸ್ತೀವಲ್ವ, ಅದೇ ಥರ ಸೇರಿಸ್ಕೊಂಡು ಕ್ಲೋಸ್ ಮಾಡಿಬಿಡ್ಬೇಕು. ಹೀಗೆ ಅದೇ ಥರ ಎಲ್ಲವೂ ಸ್ಟಫಿಂಗನ್ನು ಮಾಡಿ ಮುಗಿಸ್ಕೊಂಡು ಬರ್ತೀನಿ. ಈಗ ಎಣ್ಣೆ ಕಾಯಿಲಿ ಇಡ್ತಿದ್ದೀನಿ. ಮೀಡಿಯಮ್ ಲೋ ಫ್ಲೇಮಲ್ಲಿ ಇರಲಿ. ನೋಡಿ, ಎಲ್ಲ ಸ್ಟಫಿಂಗ್ ಆಗಿದೆ. ಈ ರೀತಿಯಾಗಿ ಸ್ಟಫಿಂಗ್ ಆಗಬೇಕು. ಇದನ್ನು ಒಂದೊಂದೇ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಅದ್ದಿ ಹೀಗೆ ನೀಟಾಗಿ ಹೂರಣ ಎಲ್ಲ ಕಡೆ ಬರೋ ಥರ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡ್ತಾ ಲಟ್ಟಿಸ್ಬೇಕು. ಜೋರಾಗಿ ಒತ್ತಬಾರ್ದು. ಅದು ಈಸಿಯಾಗಿ ತಾನೇ ದೊಡ್ಡದಾಗ್ತಾ ಬರುತ್ತೆ. ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಸೈಡಲ್ಲಿ ಮಾಡ್ತಾ ಬರಬೇಕು. ಸೈಡಿಂದ ಲಟ್ಟಿಸ್ತಾ ಇರಬೇಕು. ಸಾಕು. ಇದನ್ನ ಪಕ್ಕಕ್ಕೆ ಇಟ್ಕೊತೀನಿ. ನೋಡಿ, ಇಷ್ಟಾದರೆ ಸಾಕು.
ನೋಡಿ ನೀಟಾಗಿ ಬಂದಿದೆ. ಎಲ್ಲೂ ಸ್ಟಫಿಂಗು ಹೊರಗಡೆ ಬಂದಿಲ್ಲ, ಇದು ಹೊರಗಡೆ ಬಂದಿರೋದಲ್ಲ. ಈ ಥರ ಎಲ್ಲವನ್ನು ಮಾಡ್ಕೊಂಡು ಬರ್ತೀನಿ. ಆಗಲೇ ತೋರಿಸ್ಕೊಂಡಂಗೆ ಎಲ್ಲ ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಬಂದಿದ್ದೀನಿ. ಇದು ಮೊದಲನೇ ಮಾಡಿರೋದು ಪೂರಿ. ಇದೇ ನಿಮಗೆ ಕರೆದ್ಬಿಟ್ಟು ತೋರಿಸ್ತೀನಿ. ಈಚೆ ಬರಲ್ಲ ಸ್ಟಫಿಂಗು. ಈಗ ನೋಡಿ ಹೀಗೆ ಬರುತ್ತೆ. ನೋಡಿ ಸ್ಟಫಿಂಗ್ ಎಲ್ಲೂ ಹೊರಗಡೆ ಬರಲ್ಲ. ಅದು ಕಾಣುತ್ತೆ ಹಾಗೆ ಹೊರಗಡೆ ಬಂದಿರೋ ಥರ, ಆದರೆ ಹೊರಗಡೆ ಬಂದಿರೋಲ್ಲ. ಇದು ಆಗಿದೆ, ಎತ್ಕೊಳ್ತೀನಿ. ಹಾಗೆ ಎಲ್ಲವೂ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಎಡ್ಮೆ ಖಾರ ಪುರಿ ನೋಡಿ ಎಲ್ಲ ಒಂದೇ ಥರ ಊದ್ಕೊಂಡಿದೆ, ನೀಟಾಗಿದೆ. ಯಾವುದು ಸ್ಟಫಿಂಗ್ ಹೊರಗಡೆ ಬಂದಿಲ್ಲ ನೋಡಿ. ಚಿಕನ್ ಚಾಪ್ಸ್ ಮತ್ತು ಎಡ್ಮ್ಯಾ ಖಾರ ಪೂರಿ ರೆಡಿಯಾಗಿದೆ. ನೀವೆಲ್ಲರೂ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದು ಮರಾಠ ಸ್ಟೈಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿದರೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ಒಂದ್ಸತಿ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಫ್ರೆಂಡ್ಸ್, ಹಾಗೆ ಒಂದು ನಿಮಗೆ ಟಿಪ್ಪನ್ನು ಕೊಡ್ತೀನಿ. ಈ ಪುರಿನ ನೀವು 15 ದಿವಸ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ರೂಮ್ ಟೆಂಪ್ರೇಚರ್ಲಿ ತಣ್ಣಗಾದ ಮೇಲೆ ಏನು ಹಾಳಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್.